ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸ್ಮಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮನೆ ಸಂಕ್ರಾಂತಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆನೇ ಎದ್ವಿ, ಆಮೇಲೆ ಸ್ನಾನನ ಮಾಡಿಕೊಂಡು ಈಗ ಅಮ್ಮ ಪೊಂಗಲ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಬನ್ನಿ. ಮೊದಲಿಗೆ ಪೊಂಗಲ್ಗೆ ಬೆಲ್ಲ ಹಾಕ್ಬಿಟ್ಟು ಕಾಯಿಸಿ ಇಟ್ಕೊಂಡಿದ್ದಾರೆ. ಈಗ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ನೆನೆಸಿಟ್ಕೊಂಡಿದ್ರು ಅಮ್ಮ. ಸೊ ಅದನ್ನು ಬಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದಾರೆ, ಬೇಯಿಸ್ಕೋಬೇಕಲ್ಲ. ಅದಕ್ಕೆ ಹೆಸರುಬೇಳೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀವಿ ನಾವು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು. ಅಮ್ಮ ಮಾಡ್ತಾ ಇರೋದು ದೇವಸ್ಥಾನ ಶೈಲಿ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ಮಾಡಿ ತೋರಿಸ್ಕೊಡ್ತಾರೆ. ಈಗ ನೋಡಿ, ಅದನ್ನು ಮುಚ್ಚಿಟ್ಬಿಟ್ಟು ಒಂದು 3 ಕೂಗು ಅಂದರೆ 3 ವಿಷಲ್ ಕೂಗಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮೆತ್ತಗಾಗಿರಬೇಕು, ಆ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ. ಅಲ್ಲಿ ನೋಡಿ ಬೆಲ್ಲ ಕರ್ಗಕ್ಕಿದ್ದೀವಿ. ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ನೀವು ಬೆಲ್ಲನ ಕರ್ಗಿಸೋಕೆ ಇಟ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಪುಡಿ ಮಾಡಿಟ್ರೆ ಬೇಗ ಕರ್ಗತ್ತೆ. ಸೊ ಹಾಗೆ ಬೇಗ ಕರ್ಗಿದೆ. ಈಗ ಬಂದ್ಬಿಟ್ಟು ಅಮ್ಮ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ರು. ನಿಮಗೆಲ್ಲ ಗೊತ್ತೇ ಇದೆ, ಸಂಕ್ರಾಂತಿ ಅಂದಾಗ ಎಳ್ಳು ಬೆಲ್ಲ ಮತ್ತು ಬೇಳೆ ಸಾರು ಆಗ್ಬೋದು, ಪೂರಿ ಆಗ್ಬೋದು, ಕಡಲೆಕಾಯಿ, ಗೆಣಸು, ಕಬ್ಬು, ಇದೇ ಒಂದು ಸ್ಪೆಷಾಲಿಟಿ ನಮ್ಮ ಒಂದು ಸಂಕ್ರಾಂತಿ ಹಬ್ಬದಲ್ಲಿ. ಸೊ ನಿಮ್ಮ ಮನೆಗೆಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಗೆ ಇದೇ ರೀತಿ ಸಂಕ್ರಾಂತಿ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಈಗ ಅಮ್ಮ ಬಂದುಬಿಟ್ಟು ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೋತಾಯಿದ್ರು. ಸೊ ಈಗ ಬಂದು ಪೊಂಗಲ್ಗೆಗೋಸ್ಕರ ಅಮ್ಮ ಏನು ಅಕ್ಕಿ ಮತ್ತು ಹೆಸರುಬೇಳೆ ನೆನೆಸಿಟ್ಟಿದ್ರು ತೆಗಿತಿದ್ದಾರೆ ನೋಡಿ. ಈ ರೀತಿ ಮೆತ್ತಗೆ ಮಾಡ್ಕೋಬೇಕು ನೀವು, ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆಲ್ಲ ಗೊತ್ತೇ ಇರುತ್ತಲ್ವ ಪೊಂಗಲ್ ಅಂದರೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಈ ರೀತಿ ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಇದೆ ನೋಡಿ, ಈ ಕನ್ಸಿಸ್ಟೆನ್ಸಿ ಆಗಿರಬೇಕು. ಈಗ ಬಂದು ಬೆಲ್ಲ ಏನು ಕಾಯಿಸಿದ್ದೀರಾ ಅದನ್ನ ಸೋಸ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲೂ ಕೂಡ ಕಲ್ಲು ಮಣ್ಣು ಏನಾದರೂ ಇದ್ದರೆ ಕರಗಿಸಿದಾಗ ನೀವು ಸೋಸ್ಕೊಂಡು ಹಾಕ್ಕೊಂಡಾಗ ನೀಟಾಗಿರುತ್ತೆ. ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಸ್ವೀಟ್ ನೋಡಿಕೊಂಡು. ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲವಂಗನ ಹಾಕ್ಕೋತಾ ಇದ್ದಾರೆ ಒಂದು 4. ಅದಾದಮೇಲೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದಿರೋವಂಥದ್ದು. ಈಗ ಅದಕ್ಕೆ ಕಲ್ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ದೇವಸ್ಥಾನ ಶೈಲಿಯಾಗಿರುವಂತಹ ಪೊಂಗಲ್ಲು, ಸಿಹಿ ಪೊಂಗಲ್ಲು. ಈಗ ಯಾಲಕ್ಕಿ ಪೌಡರ್ನ ಹಾಕ್ಕೊಂಡು ಅದ್ರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸಲ ಟ್ರೈ ಮಾಡಿ, ಯಾಕಂದರೆ ಈ ಪೊಂಗಲ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಸ್ವಲ್ಪ ಹಾಲನ್ನು ಕೂಡ ಅಮ್ಮ ಹಾಕ್ಕೋತಾ ಇದ್ದಾರೆ. ಹಾಲನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಣಗಿದ ಕೊಬ್ಬರಿನ ನೀಟಾಗಿ ತುರಿದಿಟ್ಕೊಂಡಿದ್ದಾರೆ, ಅದನ್ನು ಕೂಡ ಹಾಕ್ಕೋಬೇಕು. ಅದು ಬಾಯಿಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಬಂದ್ಬಿಟ್ಟು ಅದಕ್ಕೆ ಖರ್ಜೂರ ನೀಟಾಗಿ ಚಿಕ್ಕದಾಗಿ ಬಿಡಿಸಿರುವಂತಹ ಖರ್ಜೂರನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಖರ್ಜೂರ ಅಲ್ಲಿ ಬಾಯಿಗೆ ಸಿಕ್ಕಿದಾಗ ಅದ್ರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಈಗ ಮನೇಲಿ ಮಾಡಿರುವಂತಹ ತುಪ್ಪ ಕೂಡ ಹಾಕ್ಕೋತಾ ಇದ್ದಾರೆ. ನಿಮಗೆ ಇಷ್ಟರಲ್ಲೇ ನಾನು ತುಪ್ಪ ರೆಸಿಪಿ ಕೂಡ ಅಪ್ಲೋಡ್ ಮಾಡಿ ತೋರಿಸ್ತೀನಿ, ಮನೆಯಲ್ಲಿ ಎಷ್ಟು ಸುಲಭವಾಗಿ ನೀವು ತುಪ್ಪ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ನೋಡಿ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪೊಂಗಲ್ ಯಾವ ರೀತಿ ಆಗಿದೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಿಮಗೆ ಎಕ್ಸ್ಟ್ರಾ ಹೊರಗಡೆ ದೇವಸ್ಥಾನ ಶೈಲಿ ಮಾಡ್ತಿರೋದ್ರಿಂದ ಪಚ್ಕರ್ಪೂರ ಕೂಡ ನೀವಿದ್ದರೆ ಹಾಕ್ಕೋಬೋದು, ಯಾಕಂದರೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಕೊಡುತ್ತೆ ಫ್ಲೇವರು. ಅಮ್ಮ ಹಾಕಿಲ್ಲ, ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ, ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈಗ ಸಿಹಿ ಪೊಂಗಲ್ ರೆಡಿಯಾಗಿದೆ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ಬಂದುಬಿಟ್ಟು ನಾವು ಕೂಡ ಹಸುಗಿಡೋಣ ಅಂತ ಹೇಳಿಬಿಟ್ಟು ಅಮ್ಮ ಪೊಂಗಲ್ನ ಆರು ತೆಗೆದಿಡ್ತಾ ಇದ್ದಾರೆ. ಪೊಂಗಲ್ನೆಲ್ಲ ಆರು ತೆಗೆದಿಟ್ಟು ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲ ಬೇಯಿಸಿದ್ರು. ಅದನ್ನು ತೊಗೊಂಡೋಗಿ ನಾವು ಕೂಡ ಹಸುಗೆ ಇಡ್ತಾ ಇದ್ದೀವಿ. ಸಂಕ್ರಾಂತಿ ಅಂದ್ರೆ ಹಾಗಲ್ವಾ, ನಿಮ್ಮ ಮನೆ ಮಾಡುವಂಥ ಎಲ್ಲ ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲ ತೊಗೊಂಡೋಗಿ ಹಸುಗಿಡೋದು, ಹಸು ತಿನ್ನೋದು, ಅದೇ ಒಂದು ಹಬ್ಬ ಅಂತ ಹೇಳ್ಬೋದು. ಮುಖ್ಯವಾಗಿರುವಂತಹ ಕಾರ್ಯ ಅಂದರೆ ಅದೇ. ಫಸ್ಟ್ ಹಸುಗಿಟ್ಬಿಟ್ಟು ಆಮೇಲೆ ನೆಮ್ಮದಿ ಸಿಗೋದು ನೋಡಿ ಮನೆಗೆ. ಸೊ ಅದಕ್ಕೋಸ್ಕರ ಮೊದಲಿಗೆ ನಾವು ಕೂಡ ಇಟ್ವಿ. ಅದಾದಮೇಲೆ ನಮ್ಮ ಊಟ ಎಲ್ಲ ಹೇಳಿಬಿಟ್ಟು ಈಗ ನೋಡಿ ನೀಟಾಗಿ ಖಾಲಿ ಮಾಡ್ತಿರೋದು. ನೀಟಾಗಿ ತಿಂದಿದ್ದಾದ್ಮೇಲೆ ನಾವು ಕೂಡ ಬಂದು ರೆಡಿ ಎಲ್ಲ ಆಗಿ ಈಗ ಎಳ್ಳು ಬೆಲ್ಲನ ಪೂಜೆ ಮಾಡಿ ಎಳ್ಳು ಬೆಲ್ಲ ತಿನ್ನೋಣ ಅಂತ ಹೇಳಿಬಿಟ್ಟು ಪೂಜೆಯನ್ನು ಮುಗಿಸಿದ್ವಿ. ಅಮ್ಮ ಎಲ್ಲ ಪೂಜೆ ಮಾಡಿದ್ರು. ನೋಡ್ತಾ ಇರಲ್ಲ, ಇದೇ ರೀತಿ ನಮ್ಮನೆ ದೇವ್ರ ಮನೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ. ಮುಗಿಸಿದ ಆದಮೇಲೆ ಎಳ್ಳು ಬೆಲ್ಲನ ಒಬ್ಬರಿಂದೊಬ್ಬರು ತಿಂದು ಅದಾದಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಅಮ್ಮ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ. ಹೌದು, ಖಂಡಿತ ನೀವು ಕೂಡ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು, ಸಂಕ್ರಾಂತಿ ಹಬ್ಬ ನಮ್ಮನೆ ಸ್ಪೆಷಲ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.